ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವರ್ಲ್ಡ್ ಕಪ್ ಅನ್ನು ನಮ್ಮ ಭಾರತ ತಂಡ ಗೆದ್ದ ತಕ್ಷಣವೇ ವರ್ಲ್ಡ್ ಕಪ್ ನಲ್ಲಿ ಬಂದ್ಬಿಟ್ಟು 3 ಬಾರಿ ವರ್ಲ್ಡ್ ಕಪ್ ಗಳನ್ನಾದ್ರೆ ಗೆದ್ದಿದೆ ನಮ್ಮ ಭಾರತ ತಂಡ. ಹೌದು ಸ್ನೇಹಿತರೆ, ಇನ್ನು ಈ ಕಪ್ ಗೆದ್ದ ತಕ್ಷಣವೇ ಮಾತನಾಡಿದಂತ ಆಸ್ಟ್ರೇಲಿಯಾದ ಸ್ಟಾರ್ ಆಟಗಾರರಾಗಿರುವಂತ ಪ್ಯಾಟ್ ಕಮಿನ್ಸ್ ಮತ್ತು ಟ್ರಾವಿಸ್ ಹೆಡ್ ಅವರು ನಮ್ಮ ಭಾರತದ ಬಗ್ಗೆ ಬೆಂಕಿ ಹೇಳಿಕೆ ಆದ್ರೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು ಅಭಿಮಾನಿಗಳ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಅಷ್ಟಕ್ಕೂ ಟ್ರಾವಿಸ್ ಹೆಡ್ ಮತ್ತು ಪ್ಯಾಟ್ ಕಮಿನ್ಸ್ ಅವರು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಮತ್ತು ಅಭಿಮಾನಿಗಳ ಬಗ್ಗೆ ಮತ್ತು ಭಾರತದ ಕ್ರಿಕೆಟ್ ಫ್ಯಾನ್ಸ್ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡ 2026ರ T20 ವಿಶ್ವಕಪ್ ನಲ್ಲಿ ಬಂದ್ಬಿಟ್ಟು ಭರ್ಜರಿಯಾಗಿ ಪ್ರದರ್ಶನ ಆದ್ರೆ ಕೊಟ್ಟಿದೆ ನ್ಯೂಜಿಲೆಂಡ್ ವಿರುದ್ಧ. ಇನ್ನು ಒನ್ ಸೈಡೆಡ್ ಆಗಿ ಗೆಲ್ಲುತ್ತೆ ಅಂತ ಹೇಳ್ಬಹುದು ಈ ಬಾರಿಯ ವರ್ಲ್ಡ್ ಕಪ್ ಅನ್ನು. ಹೌದು ಸ್ನೇಹಿತರೆ, ಇನ್ನು ಇದರ ಬಗ್ಗೆ ಮಾತನಾಡಿದಂತ ಆಸ್ಟ್ರೇಲಿಯಾದ ದಿಗ್ಗಜ ಮಾಜಿ ಆಟಗಾರರಾಗಿರುವಂತ ಪ್ಯಾಟ್ ಕಮಿನ್ಸ್ ಮತ್ತು ಟ್ರಾವಿಸ್ ಹೆಡ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಮೊದಲಿಗೆ ಪ್ಯಾಟ್ ಕಮಿನ್ಸ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಪ್ಯಾಟ್ ಕಮಿನ್ಸ್ ಅವರು ಈ ರೀತಿ ಆದ್ರೆ ಹೇಳ್ತಾರೆ. ಹೌದು, ನನಗೆ ಭಾರತ ತಂಡ ಅಂದ್ರೆ ತುಂಬಾನೇ ಇಷ್ಟ. ಯಾಕೆಂದ್ರೆ ನಾನು 2023ರ ODI ವರ್ಲ್ಡ್ ಕಪ್ ಅನ್ನು ಅಹಮದಾಬಾದ್ ನಲ್ಲಿ ಆದ್ರೆ ನಾವು ಗೆದ್ದುಕೊಂಡಿದ್ದೆವು. ಅಲ್ಲಿ ನಾನು ಎಷ್ಟು ಜನಕ್ಕೆ ಹರ್ಟ್ ಮಾಡಿದ್ದೇನೆ, ಹೃದಯ ಒಡೆದಿದ್ದೇನೆ ಅಂತಂದು ನನಗೆ ಗೊತ್ತಿದೆ. ಯಾಕಂತಂದ್ರೆ ಅವತ್ತಿನ ದಿನ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾರಿಂದ ಹಿಡಿದು ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿನ ಹೃದಯವನ್ನು ನಾನು ಒಡೆದಿದ್ದೆ. ಆದರೆ ನಾನು ಲೈವ್ ಮ್ಯಾಚ್ ಆದ್ರೆ ನೋಡಿದೆ. 2026ರ T20 ವರ್ಲ್ಡ್ ಕಪ್ ನ ಲೈವ್ ಮ್ಯಾಚ್ ಆದ್ರೆ ನೋಡಿದೆ. ಅಹಮದಾಬಾದ್ಗೆ ಬಂದಿರುವಂತ ಪ್ರತಿಯೊಬ್ಬ ಅಭಿಮಾನಿ ಕಣ್ಣಲ್ಲಿ ನೀರು ಆದ್ರೆ ನೋಡಿದೆ. ಯಾಕಂದ್ರೆ ಯಾವ ತರ ಎಲ್ಲ ಎಮೋಷನ್ ಎಲ್ಲ ಇತ್ತು. ಮತ್ತು ಈ ಬಾರಿ ಮತ್ತೊಮ್ಮೆ ವಿಶ್ವಕಪ್ ನಲ್ಲಿ ಭಾರತ ತಂಡ ಗೆದ್ದ ತಕ್ಷಣವೇ ಅಭಿಮಾನಿಗಳಂತೂ ತುಂಬಾನೇ ಆದ್ರೆ ನೊಂದು ಹೋದರು. ಯಾಕಂದ್ರೆ ಅಹಮದಾಬಾದ್ ಗ್ರೌಂಡ್ ಅಂತ ಬಂದಾಗ ಅಲ್ಲಿ ಭಾರತ ತಂಡ ಸೋತಿದ್ದೆ ಹೆಚ್ಚು. ಆ ಕಾರಣದಿಂದಾಗಿ ಈ ಬಾರಿ ಭಾರತ ತಂಡ ಗೆದ್ದ ತಕ್ಷಣವೇ ಪ್ರತಿಯೊಬ್ಬ ಅಭಿಮಾನಿನೂ ಕೂಡ ಭಾರತ ಗೆದ್ದ ತಕ್ಷಣವೇ ನೊಂದರು. ಅದನ್ನು ನೋಡಿ ನನಗೆ ತುಂಬಾನೇ ಖುಷಿ ಆಯಿತು. ಯಾಕಂತಂದ್ರೆ ಭಾರತದ ಕ್ರಿಕೆಟ್ ಅಭಿಮಾನಿಗಳ ಮನಸ್ಸು ಈ ರೀತಿ ನಾನು ನೋಯಿಸಿದ್ದೀನಲ್ಲ ಅಂತಂದು ನನಗೆ ಒಂದು ಚೂರು ನೋವಾಯಿತು ಅಂತಂದು ಪ್ಯಾಟ್ ಕಮಿನ್ಸ್ ಅವರು ಆದ್ರೆ ಸ್ವಲ್ಪ ನೋವನ್ನಾದ್ರೆ ಬಿಚ್ಚಿಡ್ತಾರೆ ಅಂತ ಹೇಳ್ಬೋದು. ಇನ್ನೊಂದು ಸ್ವಲ್ಪ ಮಾತಾಡ್ತಾರೆ. ಈ ಬಾರಿ ವಿಶ್ವಕಪ್ ನಾದ್ರೆ ಭಾರತ ತಂಡ ಗೆದ್ದಿದೆ ಮತ್ತು ಒಳ್ಳೆಯದಾಗಲಿ. ಇನ್ನೇನು ಕೆಲವೇ ದಿನಗಳಲ್ಲಿ IPL ಕೂಡ ಸ್ಟಾರ್ಟ್ ಆಗಲಿದೆ. IPL ಗಾದ್ರೆ ನಾನು ಆಡಲು ಬರುತ್ತೇನೆ ಮತ್ತು ಎಲ್ಲ ಭಾರತೀಯ ಕ್ರಿಕೆಟ್ ಫ್ಯಾನ್ಸ್ ಜೊತೆಗೆ ನಾನು ಸಹ ಇನ್ನೂ 2 ತಿಂಗಳಾದ್ರೆ ಇರುತ್ತೇನೆ ಅಂತಂದು ಪ್ಯಾಟ್ ಕಮಿನ್ಸ್ ಆದ್ರೆ ಮಾತಾಡಿದ್ದಾರೆ. ಇನ್ನು ಟ್ರಾವಿಸ್ ಹೆಡ್ ಕೂಡ ನಮ್ಮ ಭಾರತದ ಬಗ್ಗೆ ಆದ್ರೆ ಮಾತಾಡಿದ್ರು. ಹೌದು ಸ್ನೇಹಿತರೆ, ಟ್ರಾವಿಸ್ ಹೆಡ್ ಅವರು ಈ ರೀತಿ ಆದ್ರೆ ಹೇಳಿಕೆ ಹೇಳಿದ್ದಾರೆ. ಹೌದು, ನನಗೆ ಭಾರತ ತಂಡ ಅಂದ್ರೆ ತುಂಬಾನೇ ಇಷ್ಟ ಮತ್ತು ಭಾರತ ತಂಡದ ಜೊತೆ ಆಡಲು ನನಗೇನೆ ತುಂಬಾನೇ ಇಷ್ಟ ಆಗುತ್ತೆ. ಯಾಕೋ ಗೊತ್ತಿಲ್ಲ. ಮತ್ತು ಇನ್ನು ಭಾರತ ತಂಡ ಅಂತ ಬಂದಾಗ ನನಗೆ ಯಾಕೋ ಗೊತ್ತಿಲ್ಲ ಮತ್ತು ಭಾರತ ತಂಡದ ಮೇಲೆ ನಾನು ಅತಿ ಹೆಚ್ಚು ರನ್ ಆದ್ರೆ ಹೊಡೆದಿದ್ದೇನೆ. ಇನ್ನೊಂದೇನಂತಂದ್ರೆ ನಾನು ಭಾರತದ ಎದುರು ಆಡಲು ಇಷ್ಟಪಡುತ್ತೇನೆ ಮತ್ತು ಭಾರತದ ಅಭಿಮಾನಿಗಳ ಜೊತೆ ಆಡಲು ಮತ್ತು ಅಭಿಮಾನಿಗಳ ಮುಂದೆ ನಾನು ಕ್ರಿಕೆಟ್ ಆಡಲು ತುಂಬಾನೇ ಆದ್ರೆ ಇಚ್ಛೆ ಪಡುತ್ತೇನೆ ಅಂತಂದು ಟ್ರಾವಿಸ್ ಹೆಡ್ ಅವರು ಆದ್ರೆ ಹೇಳಿದ್ದಾರೆ. ಇನ್ನು ಭಾರತ ತಂಡ ಸತತವಾಗಿ 3 ಬಾರಿ ವಿಶ್ವಕಪ್ ಅನ್ನೋದ್ರೆ ಗೆದ್ದಿದೆ. ತುಂಬಾನೇ ಒಳ್ಳೆಯದಾಗಲಿ. ಮತ್ತು ಇನ್ನೊಂದೇನಂತಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ IPL ಕೂಡ ಸ್ಟಾರ್ಟ್ ಆಗಲಿದೆ. IPL ಗಾದ್ರೆ ನಾವು ಮತ್ತು ನಮ್ಮ ಆಸೀಸ್ನ ಆಟಗಾರರು ಎಲ್ಲ ಬರುತ್ತೇವೆ ಮತ್ತು ಅಲ್ಲಿ ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತಂದು ಟ್ರಾವಿಸ್ ಹೆಡ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.